ಕಂದಾಯ ಗ್ರಾಮ ಸೇರ್ಪಡೆ ಉದ್ದೇಶ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ದೊರಕಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ತುರುವೇಕೆರೆಯಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅಭಿಪ್ರಾಯಪಟ್ಟರು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಕಸಬಾ ಹೋಬಳಿ ಕಳ್ಳನಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಉಪ ವಿಭಾಗಾಧಿಕಾರಿ ಸಪ್ತಶ್ರೀ ಮತ್ತು ತಹಶೀಲ್ದಾರ್ ಕುಂಬಿ ಅಹಮದ್ ಜೊತೆಗೂಡಿ ಪರಿಶೀಲನೆ ಮಾಡಿ ಬಂದಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ 13 ತಿಂಗಳಿನಿಂದ 240 ಕಂದಾಯ ಗ್ರಾಮವನ್ನು ಗುರುತಿಸಲಾಗಿದೆ. ಇದರ ಉದ್ದೇಶ ಅದರ ದಾಖಲೆ ರಹಿತರಾಗಿ ವಾಸ ಮಾಡುತ್ತಿರುವ ಜನರಿಗೆ ಹಕ್ಕುಪತ್ರ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ತುರುವೇಕೆರೆ 2ನೇ ಸ್ಥಾನವನ್ನ ಪಡೆದುಕೊಂಡು ಸಾಧನೆ ಮಾಡಿದೆ. ಸುಮಾರು 35,000 ಜನರಿಗೆ ಅನುಕೂಲ ಮಾಡಿಕೊಡಲು ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳು ಶ್ರಮಿಸುತ್ತಿದ್ದಾರೆ. 1,000 ರೈತರಿಗೆ ಅನುಕೂಲವಾಗುವಂತೆ ಪೌತಿ ಖಾತೆ ಆಂದೋಲನವನ್ನ ಏರ್ಪಡಿಸಿದ್ದೇವೆ ಎಂದು ತಿಳಿಸಿದ ಅವರು, ನಮಗೆ ಬಂದ ಮಾಹಿತಿಯಂತೆ ಮಾಯಸಂದ್ರ ಹೋಬಳಿಯ ಜಮೀನು ಮಂಜೂರು ಮಾಡುವಲ್ಲಿ ಅಕ್ರಮ ನಡೆದಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಪರಿಶೀಲನೆಗಾಗಿ ಕೆಲವು ಪಹಣಿಗಳಲ್ಲಿ ವ್ಯತ್ಯಯವಿದ್ದು ಅದನ್ನ ದಾಖಲಿಸಿ ಭೂಮಿಯನ್ನ ವಾಪಸ್ ಪಡೆದಿದ್ದಾರೆ. ಇನ್ನು ಮಾಯಸಂದ್ರ ಹೋಬಳಿಯಲ್ಲಿ ಜಮೀನು ಮಂಜೂರು ಮಾಡುವಲ್ಲಿ ಅಕ್ರಮ ನಡೆದಿದೆ ಎಂದು ದೂರಿನ ಹಿನ್ನೆಲೆಯಲ್ಲಿ ಪರಿಶೀಲಿಸಲಾಗಿ ಕೆಲವು ಪಹಣಿಗಳಲ್ಲಿ ವ್ಯತ್ಯಯವಾಗಿದ್ದು ಅದನ್ನ ಖುದ್ದಾಗಿ ಪರಿಶೀಲನೆ ನಡೆಸಿ ಬಂದಿದ್ದೇವೆ. ಈಗಾಗಲೇ ಉಪವಿಭಾಗಾಧಿಕಾರಿಗಳು ಸುಮೋಟೋ ಕೇಸ್ ದಾಖಲಿಸಿ ಭೂಮಿಯನ್ನ ವಾಪಸ್ ಪಡೆದಿದ್ದಾರೆ. ಇನ್ನು ಮಾಯಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಿರುದ್ಧದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ದಿಢೀರ್ ಭೇಟಿ ನೀಡಿದ್ದೇನೆ. ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಗುರಿ ಅಂದರೆ ಒಬ್ಬ VAOಗೆ ಒಂದು ತಿಂಗಳಿಗೆ 50 ಮಾಡಲೇಬೇಕು ಅಂತ ಕೊಟ್ಟಿದ್ದೀವಿ. ಸೊ ಅದನ್ನು ಅವರು ಮಾಡ್ತಿದ್ದಾರೆ, ಅದನ್ನು ನಾವು ರಿವ್ಯೂ ಮಾಡ್ತಿದ್ದೀವಿ. ಸೊ ಇದು 3 ಮುಖ್ಯವಾದ ಕಾರ್ಯಕ್ರಮಗಳು ನಮ್ಮ ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ. ಅದಿಲ್ಲದೆ ಮಾಯಸಂದ್ರ PHCಗೆ ಕೂಡ ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಮೆಡಿಸಿನ್ಸ್ ಕೊರತೆ ಏನು ಕಂಡು ಬಂದಿರಲಿಲ್ಲ ಮತ್ತು ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದರು. ಡಾಕ್ಟರ್ಸ್ ರೆಗ್ಯುಲರ್ ಆಗಿ ಬರಬೇಕು ಅಂತ ಹೇಳಿದ್ವಿ ಮತ್ತು AC ಅವರಿಗೂ ಇನ್ಸ್ಟ್ರಕ್ಟ್ ಮಾಡಿದ್ವಿ. THO ಇಂದ PHCಗಳಲ್ಲಿ ಡಾಕ್ಟರ್ಸ್ ಸರಿಯಾದ ಸಮಯಕ್ಕೆ ಬರ್ತಿದ್ದಾರೆ. ಬಿಕಾಸ್ ಇಲ್ಲಿ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಕೊಟ್ಟರೆ ನಮಗೆ ಅವರು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಬರೋದು ಕಡಿಮೆ ಆಗುತ್ತೆ ಅಂತ ನಾವು ಇನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಇವತ್ತು ಲೋಕಾಯುಕ್ತರು ಇವತ್ತು ತಾಲೂಕು ಆಫೀಸ್ ಬಂದಿದ್ದಾರೆ. ಏನು ಉದ್ದೇಶ? ಕೆಲವೊಂದು ನ್ಯೂನತೆಗಳು ಇತ್ತು, ಡಾಕ್ಯುಮೆಂಟ್ಸು ಮಿಸ್ಸಿಂಗ್ ಇತ್ತು ಮತ್ತು ತಪ್ಪಾಗಿ ಮಂಜೂರಾಗಿರೋದು ಅದೆಲ್ಲನೂ ಕೂಡ AC ಅವರು ಕ್ಯಾನ್ಸಲ್ ಮಾಡಿ ಸುಮೋಟೋ ಕೇಸ್ ತಗೊಂಡು ಸೆಕ್ಷನ್ 108K ಕೆಳಗಡೆ ತಗೊಂಡು ಕ್ಯಾನ್ಸಲ್ ಮಾಡಿ ಸರ್ಕಾರ ವಶಕ್ಕೆ ಆ ಲ್ಯಾಂಡನ್ನು ತಗೊಂಡಿದ್ದಾರೆ. ಸೊ ಅದು ಹೇಗಾಯಿತು ಅಂತ ತನಿಖೆ ಮಾಡಲಿಕ್ಕೆ, ಬಟ್ ಅದು ಬೇಸಿಕ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ AC ಅವರು ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಆಯಿತು, ನಾವು ಚೆಕ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಸೊ ಅವರು AC ಅವರು ಎಲ್ಲ ಅವರಿಗೆ ಡಾಕ್ಯುಮೆಂಟ್ ಸರ್ಚ್ ಮಾಡಿ ಯಾವ ಗ್ರಾಮದ ಅಲ್ಲಿ ನಮಗೆ ತುಮಕೂರಿಗೆ ಇಬ್ಬರು ಬಂದು ಕಂಪ್ಲೇಂಟ್ ಮಾಡಿದ್ರು, ಹುಡುಗರಿಗೆ ತೊಂದರೆ ಆಗ್ತಾ ಇದೆ, ಅಲ್ಲಿ ಇಷ್ಟೊಂದು ಹುಡುಗರು ಪಾಠ ಮಾಡ್ತಿದ್ದಾರೆ ಅಂತ ಎಲ್ಲ ಕಂಪ್ಲೇಂಟ್ ಬಂತು. ಸೊ ನಾನು ತುರುವೇಕೆರೆ ಬರೋ ಪ್ಲ್ಯಾನ್ ಇತ್ತು. ಹೀಗಾಗಿ ಆಯಿತು, ಅದು ಒಂಚೂರು ನೋಡೋಣ. ಬಿಕಾಸ್ ನೋಡಿದರೆ ನಮಗೂ ಒಂದು ಐಡಿಯಾ ಬರುತ್ತೆ ನಿಜವಾಗ್ಲೂ ಅಲ್ಲಿ ಸಮಸ್ಯೆ ಇದೆಯಾ ಏನು ಅಂತ. ಅದು ಪ್ರೈಮರ್ಲಿ ಚೀಫ್ ಆಫೀಸರ್ ಇತ್ಯರ್ಥ ಮಾಡಬೇಕಾಗಿರೋ ಒಂದು ವಿಚಾರ. ಚೀಫ್ ಆಫೀಸರ್ನು ಅಲ್ಲಿ ಇದ್ದರು. ಸೊ ನಾವು ಹೇಳಿರೋದು ಬೈ ಆ್ಯಂಡ್ ಲಾರ್ಜ್ ಮಕ್ಕಳಿಗೆ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಫ್ರಮ್ ದಿಯರ್ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಚೀಫ್ ಆಫೀಸರ್ಗೆ ಮತ್ತು ತಹಸೀಲ್ದಾರ್ಗೆ ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೀನಿ. ಅವರು ರೆಕಾರ್ಡ್ಸ್ ಎಲ್ಲ ನೋಡಿಕೊಂಡು ಯಾವುದು ಆ್ಯಸ್ ಪರ್ ರೂಲ್ಸ್ ಇದೆ ಅವ್ರು ಮಾಡ್ತಾರೆ. ಬಟ್ ಪಬ್ಲಿಕ್ಗೆ ತೊಂದರೆ ಆಗಬಾರ್ದು ಅಂತ ನಾನು ಹೇಳಿದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇಲ್ಲ ಮೇಜರ್ ಆಗಿ, ಸುಮಾರು 2 ವರ್ಷ ಡಾಕ್ಟರ್ಸ್ ಇಲ್ಲ. ಅದ್ರ ಬಗ್ಗೆ ಹೇಳಿ. ಸಾಕಷ್ಟು ಡಾಕ್ಟರ್ಸ್ ಇಲ್ವಲ್ಲ. ಕಳೆದ ಬಾರಿ ಕೂಡ ತಾವು ಬಂದಿದ್ರಿ ಮೇಡಮ್, ಹಾಸ್ಪಿಟ್ಲಿಗೆ ಭೇಟಿ ಮಾಡಿದ್ರಿ. ಈಗ ನಮಗೆ DHO ಕೊಟ್ಟಿರೋ ಮಾಹಿತಿ ಪ್ರಕಾರ ಕೌನ್ಸಿಲಿಂಗ್ ಮುಖಾಂತರ ಸ್ಪೆಷಲಿಸ್ಟ್ ಎಲ್ಲ ಕಡೆಯೂ ಇಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇದು ತಾವು ಏನು ಹೇಳಿದ್ದೀರೋ ನಾನು ಚೆಕ್ ಮಾಡಿ ಹೇಳ್ತೀನಿ. ಬಿಕಾಸ್ ಸ್ಟೇಟ್ ಲೆವೆಲಲ್ಲಿ ಕೂಡ ಸುಮಾರು ಸುಧಾರಣೆಗಳು ಈ ಒಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಆಗಿದೆ. ಈಗ ಕೌನ್ಸಿಲಿಂಗ್ ಮುಖಾಂತರ ಡಾಕ್ಟರ್ಸ್ ಸ್ಯಾಚುರೇಟ್ ಮಾಡಿದ್ದೀನಿ ಅಂತಲೇ ಹೇಳ್ತಿದ್ದಾರೆ. ಬಟ್ ನನಗಿರುವ ಮಾಹಿತಿ ಪ್ರಕಾರ ಹಿಂದೆ ನಾನು ಬಂದಿದ್ದಕ್ಕೂ ಈಗೂ ವ್ಯತ್ಯಾಸ ಇದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದಷ್ಟು ಸ್ಪೆಷಲಿಸ್ಟ್ ಏನು ಖಾಲಿ ಇದೆ ಅಂತ ತಾವು ಹೇಳ್ತಿದ್ದೀರಾ. ನಾನು ಇಮಿಡಿಯೇಟ್ DHOಗೆ ಮಾತಾಡಿ ಅದು ಏನು ಮಾಡಬೇಕು ನಾವು ಮಾಡ್ತೀವಿ. ಮೇಡಮ್, ಈ ಹಿಂದೆ ಗೃಹ ಸಚಿವರು ಬಂದಾಗ ಒಬ್ಬ ವೈದ್ಯರನ್ನ ಅಮಾನತು ಮಾಡಬೇಕು ಅಂತ ಹೇಳಿದ್ರು. DHO ಅಂತ ಒಪ್ಕೊಂಡ್ಬಿಟ್ಟಿದ್ರು ಮೇಡಮ್. 2 ತಿಂಗಳು ಆಗೋಯ್ತು ಮೇಡಮ್ ವಿಸಿಟ್ ಕೊಟ್ಟು ಆಗೋದು. ಒಂದೇ ಒಂದು ಚೂರು ಅಲ್ಲಾಡ್ತಾ ಇಲ್ಲ. ಏನು ಸಮಾಚಾರ ಮೇಡಮ್? ತಮ್ಮೆದುರಿಗೆ ಹೇಳಿದರು,
ವಾರ್ನ್ ಮಾಡಿದರು, DH ಒಂದು ವಾರದೊಳಗೆ ಒಂದು ಸಸ್ಪೆಂಡ್ ಮಾಡ್ತೀವಿ ಅಂತಂದರು. ಬಟ್ ಸಸ್ಪೆಂಡ್ ಮಾಡಿದ್ರೆ ಬೇರೆಯವ್ರು ಯಾರು ಬರೋಲ್ಲ ಮೇಡಮ್, ಅದೊಂದು ಆಗಿರೋ ಸಮಸ್ಯೆ. ಅದಕ್ಕೋಸ್ಕರ ನಾವು ಫೋರ್ಸ್ ಮಾಡ್ತಾ ಇಲ್ಲ ಮೇಡಮ್. ಏನು ಮೇಡಮ್ ಈ ವ್ಯವಸ್ಥೆ? ಐ ವಿಲ್ ಚೆಕ್ ಇಟ್ ಅಪ್, ನನಗೆ ಮಾಹಿತಿ ಇಲ್ಲ, ನಾನು ಚೆಕ್ ಮಾಡ್ತೀನಿ. ಮೇಡಮ್, ಪ್ರತಿ ತಿಂಗಳು ತಾಲೂಕು ಆಫೀಸ್ಗೆ DC ಅವರು ವಿಸಿಟ್ ಇರು ನಿಮ್ಮನ್ನು ತುಮಕೂರಿಗೆ ಬಂದು ಭೇಟಿ ಮಾಡೋಕ್ಕಾಗಲ್ಲ, ಹಂಗಾಗಿ ನಿಮ್ಮದು ವಿಸಿಟ್ ಯಾವಾಗ ಇರುತ್ತೆ ಮೇಡಮ್? ಇಲ್ಲ, ನಾವು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ 1.5 months ಹಿಂದೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ MLAs ಜೊತೆ ಎಲ್ಲ ಪ್ರೋಗ್ರಾಮ್ ಮಾಡಿದ್ದೀವಿ. ನಾವು ಪ್ಲ್ಯಾನ್ ಮಾಡಿಕೊಂಡು ಹಿಂದೆ ಜಿಲ್ಲಾಧಿಕಾರಿ ನಡಿಗೆ ಹಳ್ಳಿ ಕಡೆಗೆ ಎಷ್ಟೋ ಒಂದು ಕಾರ್ಯಕ್ರಮ ಇತ್ತು ಮೇಡಮ್, ಅದು ಯಾಕೆ ಸ್ಟಾಪ್ ಆಗಿದೆ? ಒಂದು ತಾಲೂಕಲ್ಲಿ ಇರುತ್ತೆ. ಇನ್ನು ಮುಂದೆ ಬರ್ತೀವಿ, ರೆಗ್ಯುಲರ್ ಆಗಿ ಬರ್ತೀವಿ. ನಾವು ಹೇಳಿದ್ದೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್.